ಭಾರತ ಬಾಯಿ ಮಾತಿಗೆ ಮಾತ್ರ ಅಭಿವೃದ್ಧಿ ಆಗ್ತಿರೋ ದೇಶನ. ಯಾಕಂದ್ರೆ ಐಟಿ ಬಿಟಿ ಸಿಟಿಯಲ್ಲಿರೋ ಕಾರ್ಮಿಕರ ವ್ಯಥೆಯ ಕಥೆ ಇದು. ಇವರಿಗೆ ಕರೆಂಟ್ ಇಲ್ಲ, ಕುಡಿಯೋಕೆ ನೀರಿಲ್ಲ, ಶೌಚಾಲಯ ಇಲ್ಲವೇ ಇಲ್ಲ. ಕಳೆದ 15 ವರ್ಷಗಳಿಂದ ಇಲ್ಲಿನ ಜನರ ಸ್ಥಿತಿ ಹೇಗಿದೆ ನೋಡಿ. ಗಾರ್ಡನ್ ಸಿಟಿ, ಐಟಿ-ಬಿಟಿ ಸಿಟಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ಸರ್ಕಾರ ಮುಂದಾಗಿದೆ. ಆದ್ರೆ ಬ್ರ್ಯಾಂಡ್ ಆಗೋಕೆ ಹೊರಟಿರೋ ಸ್ಮಾರ್ಟ್ ಸಿಟಿಯಲ್ಲಿ ಬಯಲು ಶೌಚಾಲಯ ಪದ್ಧತಿ ಇನ್ನೂ ಜಾರಿಯಲ್ಲಿದೆ. ಬೀದಿ ಬೀದಿಯಲ್ಲಿ ಗಲ್ಲಿ ಗಲ್ಲಿಗಳಲ್ಲೂ ಶೌಚಾಲಯಗಳಿದ್ರು ಇಲ್ಲಿನ ಜನರಿಗೆ ಮಾತ್ರ ಬಯಲು ಬಹಿರ್ದೆಸೆಯೇ ಕಾಯಂ. ಇದ್ಯಾವುದೋ ಹಳ್ಳಿಗಾಡಿನ ಕಥೆಯಲ್ಲ, ಕಂದಾಯ ಸಚಿವರ ಕ್ಷೇತ್ರದ ಜನರ ವ್ಯಥೆ. ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಪ್ರತಿನಿಧಿಸುವ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ರಾಚಿನಹಳ್ಳಿಯ ಮೇಸ್ತ್ರಿಪಾಳ್ಯದಲ್ಲಿ 150ರಿಂದ 200 ಕುಟುಂಬಗಳು ವಾಸಿಸ್ತಾ ಇವೆ. ಮಕ್ಕಳು, ಮಹಿಳೆಯರು, ವೃದ್ಧರು ಸೇರಿ ಸುಮಾರು 300ರಿಂದ 400 ಜನರು ವಾಸ ಮಾಡ್ತಾರೆ. ಇವರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ರಾತ್ರಿ ಹೊತ್ತು ಶೌಚಕ್ಕೆ ಕಾಡಿಗೆ ಹೋದಾಗ ಹಲವು ಬಾರಿ ಹಾವು ಕಚ್ಚಿದ್ದು ಭಯದಲ್ಲಿಯೇ ಬದುಕುವಂತಾಗಿದೆ. ಮನೆ ಕೊಡದಿದ್ರೂ ಪರವಾಗಿಲ್ಲ, ಕಡೆ ಪಕ್ಷ ಶೌಚಾಲಯ, ಕುಡಿಯೋಕೆ ನೀರು, ಕರೆಂಟ್ ಕೊಡಿ ಅಂತಿದ್ದಾರೆ ಇಲ್ಲಿನ ಜನ. ಭಯ ಬರ್ತದೆ ಸರ್ ಹೆಣ್ಮಕ್ಳಿಗೆ. ಗಂಡು ಮಕ್ಳಾದ್ರ ಯಾವ್ದು ಗೊತ್ತಾಗಲ್ಲ ಸರ್. ಹೆಣ್ಮಕ್ಳಿಗೆ ಅಂದ್ರೆ ಭಯ ಬರ್ತದೆ ಸರ್. ಅದ್ ಸಲುವಾಗಿ ನೀವು ನಿಂತದಕ್ಕೆ ಅಲೆಕ್ಷನ್ ಮಾಡಕತ್ತಾರ ಅಂದ ಕೇಸಿ ನಾವು ಆಚೆ ಹೋದ್ವಿ ಸರ್. ಕೂಲಿ ಕೆಲಸ ಮಾಡ್ತೇವ್ರಿ. 2 ಗಂಡು ಹುಡ್ರಾವ, ನಾನು ನಮ್ಮ ಯಜಮಾನ ಅದೀವಿ. ಹೊರಗಡೆ ಹೋಗ್ರಿ, ಇಲ್ಲೆಲ್ಲ ಜೋಪಡಿ ಅಲ್ರಿ, ಹೊರಗಡೆ ಹೋಗಿ ಇದನ್ನ ಮಾಡ ಕಷ್ಟ ಆಗತ್ರಿ. ಮತ್ತೆ ಏನ್ ಮಾಡಕ್ಕಿಲ್ಲ, ನಮ್ದಲ್ಲಿ ಟಾಯ್ಲೆಟ್ ಇಲ್ಲ ಅಲ್ರಿ, ಕಷ್ಟ ಆಗತ್ರಿ. ಮತ್ತೆ ಹೋಗ್ಬೇಕಲ್ಲ ಹೊರಗಡೆ, ನಮ್ಮ ಬಾಯ್ಸ್ ಹೋಗ್ಬೋದ್ರಲ್ಲ, ಲೇಡೀಸಿಗೆ ಕಷ್ಟ. ಈ ಜೋಪಡಿಗಳಲ್ಲಿ ಕಳೆದ 15 ವರ್ಷಗಳಿಂದ ಜನ ಜೀವನ ದೂಡ್ತಿದ್ದಾರೆ. ಹತ್ತಿರದ ಟೆಕ್ ಕಂಪನಿಗಳಿಗೆ ಹೌಸ್ ಕೀಪರ್ ಆಗಿ ಕೆಲಸ ಮಾಡೋ ಕಾರ್ಮಿಕರು, ಗಾರೆ ಕೆಲಸದ ಕಾರ್ಮಿಕರು ಸೇರಿದಂತೆ ಬೇರೆ ಬೇರೆ ಕೆಲಸ ಮಾಡ್ತಾರೆ. ರಾಜ್ಯದ ವಿವಿಧ ಜಿಲ್ಲೆಗಳ ಜನ ಇಲ್ಲಿ ತಂಗಿದ್ದು ನೀರನ್ನ ಕೂಡ ದುಡ್ಡು ಕೊಟ್ಟು ತಗೊಳ್ತಾರೆ. ಕರೆಂಟ್ ಇಲ್ಲ, ಸೋಲಾರ್ ಅವಲಂಬಿಸಿ ರಾತ್ರಿ ಕಳಿಬೇಕು. ಶೌಚಾಲಯ ಇಲ್ಲದೆ ಬಯಲಿಗೆ ತೆರಳಿ ಶೌಚ ಮಾಡಬೇಕಾದ ಅನಿವಾರ್ಯತೆ ಇದೆ. ಸುಮಾರು 150ರಿಂದ 200 ಕುಟುಂಬಗಳು ಬಯಲು ಶೌಚಾಲಯವನ್ನ ಮಾಡ್ತಿದೆ. ಕಾರಣ ಅಂತ ಹೇಳಿದ್ರೆ ಅವರಿಗೆ ಈ ಬಹಿರ್ದೆಸೆಯನ್ನ ಮಾಡೋಕೆ ಶೌಚಾಲಯಗಳಿಲ್ಲ. ಸೊ ಇದು ಕೂಡ ಸಿಲಿಕಾನ್ ಸಿಟಿ, ಅದು ಕೂಡ ಸಿಲಿಕಾನ್ ಸಿಟಿಯ ಹೃದಯ ಭಾಗದಲ್ಲಿ ನಡೀತಿರುವಂತಹ ಘಟನೆ. ಒಟ್ನಲ್ಲಿ ದೇಶ ಸಂಪೂರ್ಣ ಬಯಲು ಮುಕ್ತ ಶೌಚಾಲಯ ದೇಶವಾಗಿದೆ ಅನ್ನೋದು ಸತ್ಯಕ್ಕೆ ದೂರವಾದಂತಹ ಸಂಗತಿ. ಪಾಲಿಕೆ ಐಷಾರಾಮಿ ಶೌಚಾಲಯ ನಿರ್ಮಿಸಿ ಹಣ ಪೋಲು ಮಾಡೋ ಬದಲು ಈ ಕಾರ್ಮಿಕರಿಗೆ ಶೌಚಾಲಯ ವ್ಯವಸ್ಥೆ ಮಾಡಬೇಕಾಗಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18.